ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಕಲಿನ್ ಗಿಬ್ರಾನ್ ರವರ ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಈ ಪದ್ಯವನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ, ನಂತರ ಇಂಗ್ಲೀಷ್ ಸಮರಿಯನ್ನು ಡೌನ್ಲೋಡ್ ಮಾಡಿ ಓದ್ಕೊಳ್ಳೋದಕ್ಕೆ PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಮೊದಲು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಹೈಪ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆನ್ ಬೂಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈ ಒಂದು ಪೊಯಮ್ ಖಲೀಲ್ ಗಿಬ್ರಾನ್ ರವರ ದ ಪ್ರೊಫೆಟ್ಸ್ ಒಂದು ಕವನ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂತಹ ಪೊಯಮ್ ಆಗಿರುತ್ತೆ. ಈ ಒಂದು ಪದ್ಯದ ಮೇನ್ ಥೀಮನ್ನು ಗಮನಿಸಿದಾಗ, ಇಲ್ಲಿ ವ್ಯಾಪಾರ ಕೇವಲ ಹಣಕ್ಕಾಗಿ ಮಾಡುವಂತಹ ಒಂದು ವ್ಯವಹಾರ ಅಲ್ಲ, ಅದು ಭೂಮಿಯು ನೀಡಿದ ಉಡುಗೊರೆಗಳನ್ನು ಪ್ರೀತಿ ಮತ್ತು ಕರುಣೆಯಿಂದ ಹಂಚಿಕೊಳ್ಳುವ ಒಂದು ಪವಿತ್ರ ಕಾರ್ಯ ಅಂತ ಹೇಳ್ತಾರೆ. ಮಾರುಕಟ್ಟೆಯಲ್ಲಿ ಒಂದು ವ್ಯಾಪಾರ ಮಾಡುವಾಗ ನ್ಯಾಯಯುತವಾದ ಅಳತೆ ಮತ್ತು ತೂಕ ಇರಬೇಕು. ಲಾಭದ ಆಸೆಯು ಒಬ್ಬರನ್ನ ಶ್ರೀಮಂತರನ್ನಾಗಿ ಮಾಡಿ ಇನ್ನೊಬ್ಬರನ್ನ ಹಸಿವಿನಿಂದ ಇಡಬಾರದು ಅಂತ ಖಲೀಲ್ ಗಿಬ್ರಾನ್ ರವರು ಹೇಳ್ತಾರೆ. ಕೇವಲ ಮಾತಿನಿಂದ ಲಾಭ ಪಡೆಯುವವರನ್ನ ದೂರ ಇಟ್ಟು ಕಷ್ಟಪಟ್ಟು ಉತ್ಪಾದಿಸುವ ರೈತರು ಮತ್ತು ಕಾರ್ಮಿಕರಿಗೆ ಬೆಲೆ ನೀಡಬೇಕು. ಜೀವನಕ್ಕೆ ಕೇವಲ ಭೌತಿಕ ವಸ್ತುಗಳು, ಆಹಾರ, ಬಟ್ಟೆ ಅಷ್ಟೇ ಅಲ್ಲ ಸಾಲದು, ಕಲೆ, ಸಂಗೀತ, ನೃತ್ಯದಂತಹ ಒಂದು ಆತ್ಮದ ಆಹಾರವು ಕೂಡ ಬೇಕು. ಮತ್ತೆ ಸಮಾಜದ ಅತ್ಯಂತ ಬಡವ ಅಥವಾ ಕಟ್ಟಕಡೆಯ ವ್ಯಕ್ತಿಯ ಹಸಿವು ನೀಗುವವರೆಗೂ ಸಮುದಾಯದಲ್ಲಿ ನಿಜವಾದ ಶಾಂತಿ ಇರಲು ಸಾಧ್ಯವಿಲ್ಲ ಅಂತಕ್ಕಂತಹ ಒಂದು ಮೇನ್ ಥೀಮ್ಗಳನ್ನು ಇಟ್ಟು ಈ ಒಂದು ಪೊಯಮನ್ನು ಬರೆದಿರ್ತಾರೆ. ಇಲ್ಲಿ ಖಲೀಲ್ ಗಿಬ್ರಾನ್ ರವರು ಆ ಮೊದಲ ಸಾಲಲ್ಲಿ ಹೇಳ್ತಾರೆ, ಆ್ಯಂಡ್ ಎ ಮರ್ಚೆಂಟ್ ಸೆಡ್ ಸ್ಪೀಕ್ ಟು ಅಸ್ ಆಫ್ ಬೂಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಅಂದರೆ ಇಲ್ಲಿ ದೇವರನ್ನ ಪ್ರಶ್ನೆ ಕೇಳುವಂತಹ ರೀತಿಯಲ್ಲಿ ದ ಪ್ರೊಫೆಟ್ನಲ್ಲಿ ಆ ಒಂದು ಎಲ್ಲ ಪದ್ಯಗಳು ಇದೇ ರೀತಿ ಇರುತ್ತೆ. ಒಬ್ಬ ದೇವರನ್ನ ಪ್ರಶ್ನೆ ಕೇಳುವಂಥ ರೀತಿಯಲ್ಲಿ ಪದ್ಯಗಳು ಪ್ರಾರಂಭಿಸಿದ್ದಾರೆ. ಇಲ್ಲಿ ಒಬ್ಬ ವರ್ತಕನು ಬಂದು ಕೇಳ್ತಾನೆ, ನಮಗೆ ಖರೀದಿ ಮತ್ತು ಮಾರಾಟದ ಬಗ್ಗೆ ತಿಳಿಸುವಂತ ಕೇಳಿದನು ಅಂತ ಹೇಳ್ತಾರೆ. ವ್ಯಾಪಾರವು ಕೇವಲ ಹಣದ ವ್ಯವಹಾರವಲ್ಲ, ಅದಕ್ಕೂ ಮೀರಿದ ಒಂದು ಆಧ್ಯಾತ್ಮಿಕ ಮಾನವೀಯ ಅದಕ್ಕೆ ಆಯಾಮವಿದೆ ಎಂಬುದನ್ನು ಇಲ್ಲಿ ವರ್ತಕ ತಿಳಿಯಲು ದೇವರ ಬಳಿ ಬಯಸ್ತಾ ಇದ್ದಾನೆ ಅಂತ. ಟು ಯು ದ ಅರ್ತ್ ಈಲ್ಡ್ಸ್ ಹರ್ ಫ್ರೂಟ್ ಆ್ಯಂಡ್ ಯು ಶಲ್ ನಾಟ್ ವಾಂಟ್ ಇಫ್ ಯು ವಾಂಟ್ ಬಟ್ ನೋ ಹೌ ಟು ಫಿಲ್ ಯುವರ್ ಹ್ಯಾಂಡ್ಸ್. ಇಲ್ಲಿ ಅದಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ದೇವರು. ಭೂಮಿಯು ನಿನಗೆ ತನ್ನ ಫಲಗಳನ್ನು ನೀಡ್ತಾ ಇದೆ, ನಿಮ್ಮ ಕೈಗಳನ್ನು ಹೇಗೆ ತುಂಬಿಸಿಕೊಳ್ಳಬೇಕೆಂದು ತಿಳಿದಿದ್ದರೆ ನಿಮಗೆ ಯಾವುದರ ಕೊರತೆಯೂ ಇರೋದಿಲ್ಲ ಅಂತ ಹೇಳ್ತಾರೆ. ಪ್ರಕೃತಿಯು ಎಲ್ಲರಿಗೂ ಸಾಕಾಗುವಷ್ಟು ಸಂಪನ್ಮೂಲಗಳನ್ನು ನೀಡುತ್ತೆ. ನಾವು ಅತಿಯಾದ ಆಸೆ ಪಡದೆ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸಿಕೊಂಡ್ರೆ ಜೀವನದಲ್ಲಿ ಯಾವುದೇ ಕೊರತೆ ಎದುರಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಇನ್ ಎಕ್ಸ್ಚೇಂಜ್ ಆಫ್ ದ ಗಿಫ್ಟ್ಸ್ ಆಫ್ ದಿ ಅರ್ತ್ ದಟ್ ಯು ಶಲ್ ಫೈಂಡ್ ಅಬಂಡೆನ್ಸ್ ಆ್ಯಂಡ್ ಬಿ ಸ್ಯಾಟಿಸ್ಫೈಡ್. ಇಲ್ಲಿ ಮುಂದುವರೆದು ಹೇಳ್ತಾರೆ, ಭೂಮಿಯ ಉಡುಗೊರೆಗಳನ್ನು, ಉತ್ಪನ್ನಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರಲ್ಲಿಯೇ ನೀವು ಸಮೃದ್ಧಿ ಮತ್ತು ತೃಪ್ತಿಯನ್ನು ಕಾಣುವಿರಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬರ ಬಳಿ ಇರುವುದನ್ನು ಇನ್ನೊಬ್ಬರಿಗೆ ನೀಡುವ ವಿನಿಮಯ ಪ್ರಕ್ರಿಯೆಯು ಸಮಾಜದಲ್ಲಿ ಸಮತೋಲನ ಮತ್ತು ಸಂತೋಷವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಎಟ್ ಅನ್ಲೆಸ್ ದ ಎಕ್ಸ್ಚೇಂಜ್ ಬಿ ಇನ್ ಲವ್ ಆ್ಯಂಡ್ ಕೈಂಡ್ಲಿ ಜಸ್ಟಿಸ್ ಇಟ್ ವಿಲ್ ಬಟ್ ಲೀಡ್ ಸಮ್ ಟು ಗ್ರೀಡ್ ಆ್ಯಂಡ್ ಅದರ್ಸ್ ಟು ಹಂಗರ್. ಆದರೆ ಈ ವಿನಿಮಯವು ಪ್ರೀತಿ ಮತ್ತು ನ್ಯಾಯಯುತವಾಗಿಲ್ಲದಿದ್ದರೆ, ಅದು ಸರಿಯಾದ ರೀತಿಯಲ್ಲಿ ಆಗದೇ ಇದ್ದರೆ, ಪ್ರೀತಿ ಕಾಳಜಿ ಇಲ್ಲದೇ ಇದ್ದರೆ ಅದು ಕೆಲವರಲ್ಲಿ ದುರಾಸೆಯನ್ನು ಉಂಟು ಮಾಡುತ್ತೆ, ಇನ್ನು ಕೆಲವರಲ್ಲಿ ಹಸಿವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದು ಎಕ್ಸ್ಚೇಂಜ್, ಆ ಒಂದು ವಿನಿಮಯದಲ್ಲಿ ಅಥವಾ ವ್ಯಾಪಾರದಲ್ಲಿ ಪ್ರಾಮಾಣಿಕತೆ, ಕರುಣೆ ಇಲ್ಲದೇ ಇದ್ದರೆ ಶ್ರೀಮಂತರು ಹೆಚ್ಚು ಶ್ರೀಮಂತರಾಗ್ತಾನೆ ಇರ್ತಾರೆ ಮತ್ತು ಬಡವರು ಹಸಿವಿನಿಂದ ಬಳಲ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವೆನ್ ಇನ್ ದ ಮಾರ್ಕೆಟ್ ಪ್ಲೇಸ್ ಯು ಟಾಯ್ಲರ್ ಆಫ್ ದ ಸೀ ಆ್ಯಂಡ್ ಫೀಲ್ಡ್ಸ್ invoke then the master spirit of the earth to come into your midst and sanctify the scales. ಸಮುದ್ರ ಮತ್ತು ಹೊಲಗಳಲ್ಲಿ ದುಡಿಯುವವರು ಮಾರುಕಟ್ಟೆಯಲ್ಲಿ ಸೇರಿದಾಗ ಭೂಮಿಯ ದೈವಿಕ ಶಕ್ತಿಯನ್ನು ಸ್ಮರಿಸಿ ಅದು ನಿಮ್ಮ ತೂಕ ಮತ್ತು ಅಳತೆಯನ್ನು ಪವಿತ್ರಗೊಳಿಸಲಿ ಅಂತ ಹೇಳ್ತಾರೆ. ವ್ಯಾಪಾರ ಮಾಡುವಾಗ ದೈವಿಕ ಸಾಕ್ಷಿಯಾಗಿ ನ್ಯಾಯಯುತವಾಗಿ ನಡೆದುಕೊಳ್ಬೇಕು, ಲಾಭಕ್ಕಿಂತ ನ್ಯಾಯ ತುಂಬ ಮುಖ್ಯವಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ ಆ ಕಾರ್ಮಿಕರು, ಹೊಲಗಳಲ್ಲಿ ದುಡಿಯೋರು ಅಂದಾಗ ರೈತರು, ಅವರನ್ನು ಸ್ಮರಿಸಿ
ನಿಮ್ಮ ತೂಕ ಮತ್ತು ಅಳತೆಗಳು, ವ್ಯಾಪಾರದಲ್ಲಿ ನಿಮ್ಮ ತೂಕ ಮತ್ತು ಅಳತೆಗಳು, ಅದಕ್ಕೆ ಸರಿಯಾದಂತಹ ಒಂದು ದರಗಳನ್ನು ನಾವಿಲ್ಲಿ ದೈವ ಸಾಕ್ಷಿಯಾಗಿ ನ್ಯಾಯಯುತವಾಗಿ ನಡೆದುಕೊಳ್ಳುತ್ತಾ ಲಾಭಕ್ಕಿಂತ ನ್ಯಾಯ ಮುಖ್ಯವಾಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ್ಯಂಡ್ ಸಫರ್ ನಾಟ್ ದ ಬ್ಯಾರನ್ ಹ್ಯಾಂಡೆಡ್ ಟು ಟೇಕ್ ಪಾರ್ಟ್ ಇನ್ ಯುವರ್ ಟ್ರಾನ್ಸಾಕ್ಷನ್ಸ್ ಹೂ ವುಡ್ ಸೆಲ್ ದೇರ್ ವರ್ಡ್ಸ್ ಫಾರ್ ಯುವರ್ ಲೇಬರ್. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಬರಿಗೆಯಿಂದ ಬಂದು ಕೇವಲ ಮಾತಿನಿಂದ ನಿಮ್ಮ ಶ್ರಮವನ್ನು ಕೊಳ್ಳಲು ನೋಡುವ ಸೋಮಾರಿಗಳಿಗೆ ನಿಮ್ಮ ವ್ಯವಹಾರದಲ್ಲಿ ಅವಕಾಶ ನೀಡಬೇಡಿ ಅಂತ. ಅಂದರೆ ಕಷ್ಟಪಟ್ಟು ದುಡಿಯುವವರ ಶ್ರಮವನ್ನು ಶೋಷಿಸುವ ಮಧ್ಯವರ್ತಿಗಳು, ದಳ್ಳಾಳಿಗಳ ಬಗ್ಗೆ ಅಥವಾ ಮೋಸಗಾರರ ಬಗ್ಗೆ ಎಚ್ಚರದಿಂದಿರಬೇಕು. ಅಂತಹವರ ಕೈಗೆ ನಿಮ್ಮ ಶ್ರಮವನ್ನು ನೀಡಬೇಡಿ, ಆ ಸೋಮಾರಿಗಳಿಗೆ ನಿಮ್ಮ ಶ್ರಮವನ್ನು ಮಾರ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಟು ಸಚ್ ಮೆನ್ ಯು ಶುಡ್ ಸೇ, ಕಮ್ ವಿತ್ ಅಸ್ ಟು ದ ಫೀಲ್ಡ್ಸ್, ಫಾರ್ ದ ಲ್ಯಾಂಡ್ ಆ್ಯಂಡ್ ದ ಸೀ ಶಲ್ ಬಿ ಬೌಂಟಿಫುಲ್ ಟು ಯು ಈವನ್ ಆಸ್ ಟು ಅಸ್. ಈ ರೀತಿಯ ಮೋಸಗಾರರು, ಶೋಷಿಸುವಂತಹ ಮಧ್ಯವರ್ತಿಗಳೇನಾದರೂ ನಿಮಗೆ ಬಂದಾಗ ಅಂಥವರಿಗೆ ಹೇಳಿ, ನಮ್ಮೊಂದಿಗೆ ಹೊಲಕ್ಕೆ ಬನ್ನಿ ಅಥವಾ ಸಮುದ್ರಕ್ಕೆ ಬನ್ನಿ, ಭೂಮಿ ಮತ್ತು ಸಮುದ್ರ ನಮಗೆ ನೀಡುವಂತೆಯೇ ನಿಮಗೂ ಫಲ ನೀಡುತ್ತೆ ಅಂತ ಹೇಳಿ ಅಂತ ಖಲೀಲ್ ಗಿಬ್ರಾನ್ ರವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದರೆ ಒಬ್ಬ ದೇವರ ಕಡೆಯಿಂದ ಉತ್ತರ ಬರ್ತಾ ಇದೆ. ಪ್ರತಿಯೊಬ್ಬರು ಶ್ರಮ ಪಡಬೇಕು, ಕೇವಲ ಮಾತಿನಿಂದ ಬದುಕದೆ ಉತ್ಪಾದಕದ ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಇತರರನ್ನ ನಾವು ಪ್ರೇರೇಪಿಸಬೇಕು ಅಂತ ಹೇಳ್ತಾರೆ. And if there come the singers and the dancers and the flute players, buy of their gifts also. ನಿಮ್ಮ ಆ ಒಂದು ವ್ಯಾಪಾರಗಳಿಗೆ ಅಥವಾ ಆ ಸ್ಥಳಗಳಿಗೆ ಗಾಯಕರು, ನರ್ತಕರು ಮತ್ತು ಕೊಳಲು ವಾದಕರು ಬಂದರೆ ಅವರ ಕಲೆಗಳನ್ನು, ಅವರ ಉಡುಗೊರೆಗಳನ್ನು ತಪ್ಪದೆ ಖರೀದಿ ಮಾಡಿ ಅವುಗಳನ್ನು ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬದುಕು ಎಂದರೆ ಕೇವಲ ಆಹಾರ, ಬಟ್ಟೆ ಅಷ್ಟೇ ಅಲ್ಲ, ಕಲೆ ಮತ್ತು ಮನೋರಂಜನೆ ಅಂತಕ್ಕಂಥದ್ದು ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿರುತ್ತೆ. ಅಂತಹ ಒಂದು ವ್ಯಾಪಾರವನ್ನು ಕೂಡ ಮಾಡಿ ಅಂತ ಹೇಳ್ತಾರೆ. ಫಾರ್ ದೇ ಟೂ ಆರ್ ಗ್ಯಾದರರ್ಸ್ ಆಫ್ ಫ್ರೂಟ್ ಆ್ಯಂಡ್ ಫ್ರಾಂಕಿಸ್ನೆಸ್ ಆ್ಯಂಡ್ ದಟ್ ವಿಚ್ ದೇ ಬ್ರಿಂಗ್ ದೋ ಪ್ಯಾಷನ್ ಆಫ್ ಡ್ರೀಮ್ಸ್ ಈಸ್ ರೈಮೆಂಟ್ ಆ್ಯಂಡ್ ಫುಡ್ ಫಾರ್ ಯುವರ್ ಸೋಲ್. ಏಕೆಂದರೆ ಅವರು ಸಹ ಸುಗಂಧ ಅಥವಾ ಫಲಗಳನ್ನು ಸಂಗ್ರಹಿಸುವವರೇ. ಅವರು ತರುವುದು ಕನಸುಗಳಿಂದ ಕೂಡಿದ್ದರೂ ಅದು ನಿಮ್ಮ ಆತ್ಮಕ್ಕೆ ಆಹಾರ ಮತ್ತು ಒದಿಕೆ ಇದ್ದಂತೆ ಅಂತ. ಅಂದರೆ ಇಲ್ಲಿ ಸಂಗೀತ, ಸಾಹಿತ್ಯ, ಕಲೆ ಇವು ಮನುಷ್ಯನ ಮನಸ್ಸುಗಳನ್ನು ಮತ್ತು ಆತ್ಮವನ್ನು ಪೋಷಿಸುತ್ತೆ. ಕೇವಲ ಭೌತಿಕ ವಸ್ತುಗಳಷ್ಟೇ ನಮಗೆ ಮಾನಸಿಕ ನೆಮ್ಮದಿಗೆ ಮುಖ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭೌತಿಕ ವಸ್ತುಗಳಂದಾಗ ಆಹಾರ, ಬಟ್ಟೆ ಅಷ್ಟೇ ಅಲ್ಲ, ಅವುಗಳಿಗೆ ಹೊರತಾಗಿಯೂ ಕೂಡ ನಮ್ಮ ಮನಸ್ಸಿಗೆ ಒಂದು ಆತ್ಮವನ್ನು ಪೋಷಿಸುವಂತಹ ವಿಷಯಗಳಿದೆ. ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಇವುಗಳನ್ನು ಸಹ ಮನುಷ್ಯ ತಮ್ಮ ಮಾನಸಿಕ ನೆಮ್ಮದಿಗಾಗಿ ಪಡಿಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಬಿಫೋರ್ ಯು ಲೀವ್ ದ ಮಾರ್ಕೆಟ್ ಪ್ಲೇಸ್, ಸಿ ದಟ್ ನೋ ಒನ್ ಹ್ಯಾಸ್ ಗಾನ್ ಇಸ್ ವೇ ವಿತ್ ಎಂಪ್ಟಿ ಹ್ಯಾಂಡ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಮಾರುಕಟ್ಟೆಯಿಂದ ಹೊರಡೋದಕ್ಕಿಂತ ಮೊದಲು ಯಾರೂ ಬರಿಗೆಯಿಂದ ಹೋಗ್ತಾ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ, ಸಮಾಜದ ಪ್ರತಿಯೊಬ್ಬರಿಗೂ ಅವರಿಗೆ ಕನಿಷ್ಠ ಅವಶ್ಯಕತೆಗಳು ಪೂರೈಕೆಯಾಗಬೇಕು ಎಂಬ ಸಾಮಾಜಿಕ ಜವಾಬ್ದಾರಿಯನ್ನು ನೀನು ವರ್ತಕನಾಗಿ ನೆನಪಿಟ್ಕೋ. ನಿನ್ನ ಬಳಿ ಬಂದವನು ಯಾರೂ ಸಹ ಬರಿಗೈಯಿಂದ ಹೋಗಬಾರದು ಅಂತಕ್ಕಂಥದ್ದನ್ನು ನೆನಪಿಟ್ಕೋ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಫಾರ್ ದ ಮಾಸ್ಟರ್ ಸ್ಪಿರಿಟ್ ಆಫ್ ದ ಅರ್ತ್ ಶಲ್ ನಾಟ್ ಸ್ಲೀಪ್ ಪೀಸ್ಫುಲಿ ಅಪಾನ್ ದ ವಿಂಡ್ ಟಿಲ್ ದ ನೀಡ್ಸ್ ಆಫ್ ದ ಲೀಸ್ಟ್ ಆಫ್ ಯು ಆರ್ ಸ್ಯಾಟಿಸ್ಫೈಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿನ ಅತ್ಯಂತ ಸಾಮಾನ್ಯ ವ್ಯಕ್ತಿಯ ಹಸಿವು ಅಥವಾ ಅವಶ್ಯಕತೆ ತೀರದ ಹೊರತು ಈ ಭೂಮಿಯ ದೈವಿಕ ಶಕ್ತಿಯು ಶಾಂತಿಯಿಂದ ಮಲಗಲಾರದು ಅಂತ ಹೇಳ್ತಾ ಇದ್ದಾರೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಕ್ಕಾಗ ಮಾತ್ರ ಜಗತ್ತಿನಲ್ಲಿ ನಿಜವಾದ ಶಾಂತಿ ನೆಲೆಸಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಕಡುಬಡವನ ಹೊಟ್ಟೆ ತುಂಬಬೇಕು, ಆತನ ಮನಸ್ಸು ಮಾನಸಿಕ ನೆಮ್ಮದಿಯಿಂದ ಆತ ಮಲಗುವಂತಾಗಬೇಕು. ಆಗಲೇ ಈ ಒಂದು ಸಮಾಜದಲ್ಲಿ, ಜಗತ್ತಿನಲ್ಲಿ ನಿಜವಾದಂತಹ ಶಾಂತಿ ಮೂಡುತ್ತೆ ಅಂತಕ್ಕಂಥದ್ದನ್ನು ಖಲೀಲ್ ಗಿಬ್ರಾನ್ ರವರು ಈ ಒಂದು ಪೊಯಮ್ ಆನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪದ್ಯದಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡ ಅರ್ಥ ನಿಮಗೆ ಸಂಪೂರ್ಣವಾಗಿ ಈ ಪದ್ಯದ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಸಮರಿಯ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಒಂದು ಹೈಪ್ ಅಂತ ಇದೆ, ಹೈಪನ್ನು ಕೊಡಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.